ಅಲ್ಲಿ ಹೊರಗಿರುವಂತಹ ಉಪವನದಲ್ಲಿ ಒಬ್ಬ ಸನ್ಯಾಸಿ ಬಂದು ಕುಳಿತುಕೊಂಡಿದ್ದಾನೆ. ಬಂದವನು ನಮ್ಮವನಾದಂತಹ ಪ್ರಾತ. ಅವನಿಗೆ ಅತಿವೇಶವನ್ನು ನಾನು ಮಾಡಿಸಿದ್ದೇನೆ. ನನ್ನ ತಂಗಿ ಸುಭದ್ರೆಯನ್ನು ಕೌರವನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅನ್ನುವ ಹಾಗೆ ಅಣ್ಣನಾದ ಬಲರಾಮ ಮೊದಲೇ ಸಂಕಲ್ಪವನ್ನು ಮಾಡಿದ್ದಾನೆ. ಅವನಿಗೆ ಕೊಡುವುದು ಸರಿಯಲ್ಲ. ನನ್ನ ತಂಗಿಯನ್ನು ಪಾರ್ಥನಿಗೆ ಕೊಟ್ಟು ನಾನು ಮದುವೆ ಮಾಡಿಸ್ತೇನೆ. ಕೌರವೇಶ್ವರ ಮದುಮಗನಾಗಿ ಬರುವಾಗ ಅವನಿಗೆ ಕೊಡುವುದಕ್ಕೆ ಹೆಣ್ಣಿಲ್ಲಲ್ಲ, ಅದಕ್ಕಾಗಿ ನಗುವುದೇ ನಾನು. ನೀವು ನಗುವ ವಿಚಾರ ಇದೆ ಸ್ವಾಮಿ. ಹೌದೇ ಸ್ವಾಮಿ, ನಿಮ್ಮ ಮಹಿಮೆಯನ್ನು ಸಾರಲು 1004 ಆದಿಶೇಷನಿಗೂ ಅಸಾಧ್ಯವಾಗಬಹುದು. ಹಾಗಾಗಿ ನಾಳೆ ನಡೆಯುವಂತಹ ಸುಭದ್ರಾ ಕಲ್ಯಾಣದ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಸ್ವಾಮಿ.